ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ ನಿಮಗೆ ಗೊತ್ತಾ? ಇದು ಸಾಮಾನ್ಯವಾದ ಪ್ರಶ್ನೆಯಂತೆ ಕಾಣಬಹುದು. ಆದರೆ ಇದನ್ನು ಸ್ವಲ್ಪ ಆಳವಾಗಿ ಚಿಂತಿಸಿದರೆ ಇದು ನಮ್ಮ ಜೀವನದ ದಿಕ್ಕನ್ನೇ ಪ್ರಶ್ನಿಸುವ ಪ್ರಶ್ನೆಯಾಗುತ್ತದೆ. ನಾವು ದಿನನಿತ್ಯ ನಾನು ಚೆನ್ನಾಗಿದ್ದೇನೆ, ಎಲ್ಲವೂ ಸರಿ ಇದೆ ಎಂದು ಹೇಳುತ್ತಿರುತ್ತೇವೆ. ಆದರೆ ನಿಜಕ್ಕೂ ನಮ್ಮ ಮನಸ್ಸಿನ ಒಳಗಡೆ ಏನಾಗುತ್ತಿದೆ ಎಂಬುದನ್ನು ನಾವು ಕ್ಷಣ ಮಾತ್ರವೂ ಗಮನಿಸುತ್ತೇವೆಯೇ? ಮನಸ್ಸು ಶಾಂತವಾಗಿರುವುದು ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದು ಅಲ್ಲ. ಬದಲಾಗಿ ಸಮಸ್ಯೆಗಳ ಮಧ್ಯೆಯೂ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದೇ ಶಾಂತಿಯ ಅರ್ಥ. ಹೊರಗೆ ನಗುಮುಖ, ಒಳಗೆ ಅಶಾಂತಿ. ಇದು ಇಂದಿನ ಮಾನವನ ಸಾಮಾನ್ಯ ಸ್ಥಿತಿ. ನಾವು ಕೆಲಸ, ಹಣ, ಸಂಬಂಧ, ಭವಿಷ್ಯ, ಸಮಾಜದ ಅಭಿಪ್ರಾಯಗಳ ನಡುವೆ ಸಿಲುಕಿಕೊಂಡು ನಮ್ಮ ಮನಸ್ಸಿನ ಧ್ವನಿಯನ್ನು ಕೇಳುವುದನ್ನೇ ಮರೆತಿದ್ದೇವೆ. ಮನಸ್ಸು ಎಂದರೆ ಯಾವಾಗಲೂ ಓಡಾಡುವ ಕುದುರೆಯಂತಿದೆ. ಅದು ಭೂತಕಾಲದ ಪಶ್ಚಾತ್ತಾಪಕ್ಕೂ ಭವಿಷ್ಯದ ಭಯಕ್ಕೂ ನಡುವೆ ಎಡೆಬಿಡದೆ ಓಡುತ್ತಿರುತ್ತದೆ. ಆದರೆ ಈ ಓಟದ ನಡುವೆ ಈ ಕ್ಷಣದಲ್ಲಿ ನಾನು ಹೇಗಿದ್ದೇನೆ ಎಂದು ಕೇಳಿಕೊಳ್ಳಲು ನಾವು ವಿರಳವಾಗಿ ನಿಲ್ಲುತ್ತೇವೆ. ಮನಸ್ಸಿನ ಶಾಂತಿ ಎಂದರೆ ಎಲ್ಲವೂ ನಮ್ಮ ಕೈಯಲ್ಲಿರಬೇಕು ಎಂಬ ಭ್ರಮೆಯಿಂದ ಹೊರಬರುವ ಸ್ಥಿತಿ. ನಾವು ಎಲ್ಲವನ್ನೂ ನಿಯಂತ್ರಿಸಬೇಕು, ಎಲ್ಲರೂ ನಮ್ಮನ್ನು ಅರ್ಥಮಾಡಿಕೊಳ್ಳಬೇಕು, ಎಲ್ಲವೂ ನಮ್ಮ ನಿರೀಕ್ಷೆಯಂತೆ ನಡೆಯಬೇಕು ಎಂದು ಬಯಸುವವರೆಗೂ ಮನಸ್ಸಿಗೆ ಶಾಂತಿ ದೊರಕುವುದಿಲ್ಲ. ಏಕೆಂದರೆ ಜೀವನದ ಸ್ವಭಾವವೇ ಅಸ್ಥಿರತೆ. ಇಂದು ಇರುವುದೇ ನಾಳೆ ಇರಲಿದೆ ಎಂಬ ಖಾತರಿಯಿಲ್ಲ. ಇದನ್ನು ಒಪ್ಪಿಕೊಳ್ಳುವ ಕ್ಷಣದಿಂದಲೇ ಮನಸ್ಸು ನಿಧಾನವಾಗಿ ಹಗುರಾಗಲು ಆರಂಭಿಸುತ್ತದೆ. ಆದರೆ ನಾವು ಒಪ್ಪಿಕೊಳ್ಳುವುದಕ್ಕಿಂತ ಹೋರಾಡುವುದನ್ನೇ ಹೆಚ್ಚಾಗಿ ಮಾಡುತ್ತೇವೆ. ಇದು ಹೀಗಿರಬಾರದಿತ್ತು, ಅವರು ಹೀಗೆ ಮಾತನಾಡಬಾರದಿತ್ತು, ನನಗೆ ಹೀಗಾಗಬಾರದಿತ್ತು ಎಂದು ಮನಸ್ಸಿನೊಳಗೆ ನಿರಂತರ ಸಂಭಾಷಣೆ. ಈ ಸಂಭಾಷಣೆಯೇ ನಮ್ಮ ಅಶಾಂತಿಯ ಮೂಲ. ನಾವು ಹೊರಗಿನ ಲೋಕದೊಂದಿಗಲ್ಲ, ನಮ್ಮದೇ ಮನಸ್ಸಿನ ಕಲ್ಪನೆಗಳೊಂದಿಗೆ ಹೋರಾಡುತ್ತಿರುತ್ತೇವೆ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ ಎಂಬುದನ್ನು ತಿಳಿಯಲು ದೊಡ್ಡ ಸಾಧನೆಗಳ ಅಗತ್ಯವಿಲ್ಲ. ಒಂದು ಕ್ಷಣ ಮೌನವಾಗಿ ಕುಳಿತು ನಿಮ್ಮ ಉಸಿರಿನ ಚಲನವಲನವನ್ನು ಗಮನಿಸಿ. ಯಾವುದೇ ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿದೆಯೇ ಅಥವಾ ಯಾವುದೇ ಕಾರಣವಿಲ್ಲದೆ ಶಾಂತವಾಗಿದೆಯೇ? ಹೆಚ್ಚಿನ ಸಮಯದಲ್ಲಿ ನಾವು ಕಾರಣವಿಲ್ಲದ ಅಶಾಂತಿಯನ್ನು ಹೊತ್ತುಕೊಂಡಿರುತ್ತೇವೆ. ಅದು ನಮ್ಮ ಸಂಸ್ಕೃತಿಯೂ ಆಗಿರಬಹುದು, ಬಾಲ್ಯದ ಅನುಭವಗಳೂ ಆಗಿರಬಹುದು, ಸಮಾಜ ನಮ್ಮ ಮೇಲೆ ಹೇರಿದ ಹೋಲಿಕೆಗಳೂ ಆಗಿರಬಹುದು. ಅವರು ಹೀಗಿದ್ದಾರೆ, ನಾನು ಹೀಗಿಲ್ಲ, ಅವನು ಮುಂದೆ ಹೋಗಿದ್ದಾನೆ, ನಾನು ಹಿಂದೆ ಉಳಿದಿದ್ದೇನೆ ಎಂಬ ಹೋಲಿಕೆಗಳು ಮನಸ್ಸನ್ನು ನಿರಂತರ ಅಲುಗಾಡಿಸುತ್ತವೆ. ಹೋಲಿಕೆ ಇರುವ ಕಡೆ ಶಾಂತಿ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಹೋಲಿಕೆ ಎಂದರೆ ಸ್ವತಃ ನಮ್ಮನ್ನೇ ನಿರಾಕರಿಸುವ ಕ್ರಿಯೆ. ಮನಸ್ಸಿನ ಶಾಂತಿ ಎಂದರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರಬೇಕು ಎಂಬುದಲ್ಲ. ಕೆಲವೊಮ್ಮೆ ಪ್ರಶ್ನೆಗಳ ಜೊತೆ ಬದುಕುವುದನ್ನೇ ಕಲಿಯಬೇಕು. ನನಗೆ ಏನು ಬೇಕು? ನಾನು ಸಂತೋಷವಾಗಿದ್ದೇನಾ? ನಾನು ಬದುಕುತ್ತಿರುವುದು ನನ್ನ ಜೀವನವೇನಾ? ಎಂಬ ಪ್ರಶ್ನೆಗಳು ಕೆಲವೊಮ್ಮೆ ಭಾರವಾಗಬಹುದು. ಆದರೆ ಅವುಗಳಿಂದ ಓಡಿ ಹೋಗುವ ಬದಲು ಅವುಗಳ ಜೊತೆ ಕೂತು ಅವುಗಳನ್ನು ಕೇಳಿ ಅವುಗಳಿಗೆ ತಕ್ಷಣ ಉತ್ತರ ಹುಡುಕದೆ ಸ್ವಲ್ಪ ಸಮಯ ಕೊಟ್ಟರೆ ಮನಸ್ಸು ನಿಧಾನವಾಗಿ ಪಕ್ವವಾಗುತ್ತದೆ. ಶಾಂತಿ ಎಂದರೆ ಭಾವನೆಗಳ ಕೊರತೆಯಲ್ಲ. ದುಃಖ, ಕೋಪ, ಭಯ ಇವೆಲ್ಲವೂ ಬಂದರೂ ಅವುಗಳಲ್ಲಿ ಮುಳುಗಿ ಹೋಗದೆ ಅವುಗಳನ್ನು ನೋಡಬಲ್ಲ ಸಾಮರ್ಥ್ಯ. ಈ ಕೋಪ ನನ್ನಲ್ಲಿದೆ, ಆದರೆ ನಾನು ಕೋಪವೇ ಅಲ್ಲ ಎಂಬ ಅರಿವು ಬಂದಾಗಲೇ ಮನಸ್ಸು ಶಾಂತಿಯತ್ತ ಸಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ಅತಿಯಾದ ಮಾಹಿತಿ, ಅತಿಯಾದ ನಿರೀಕ್ಷೆ, ಅತಿಯಾದ ಓಟ ಇವೆಲ್ಲವೂ ಮನಸ್ಸನ್ನು ದಣಿಸುತ್ತವೆ. ನಾವು ದೇಹಕ್ಕೆ ವಿಶ್ರಾಂತಿ ಕೊಡುತ್ತೇವೆ, ಆದರೆ ಮನಸ್ಸಿಗೆ ಎಂದಾದರೂ ವಿಶ್ರಾಂತಿ ಕೊಟ್ಟಿದ್ದೇವೆಯೇ? ನಿಶ್ಶಬ್ದವಾಗಿ ಏನೂ ಮಾಡದೆ ಕುಳಿತುಕೊಳ್ಳುವುದು ನಮಗೆ ಅಸಹ್ಯವಾಗಿ ಬಿಟ್ಟಿದೆ. ಫೋನ್, ಸಂದೇಶ, ಸಾಮಾಜಿಕ ಜಾಲತಾಣ ಎಲ್ಲವೂ ಮನಸ್ಸನ್ನು ಹೊರಗೆ ಎಳೆದುಕೊಂಡು ಹೋಗುತ್ತವೆ. ಆದರೆ ಶಾಂತಿ ಹೊರಗಿಲ್ಲ, ಅದು ಒಳಗಿದೆ. ಒಳಗೆ ನೋಡಲು ಧೈರ್ಯ ಬೇಕು, ಸತ್ಯವನ್ನು ಒಪ್ಪಿಕೊಳ್ಳುವ ಸಿದ್ಧತೆ ಬೇಕು. ಕೆಲವೊಮ್ಮೆ ನಮ್ಮ ದುಃಖಕ್ಕೂ ನಾವು ಅಂಟಿಕೊಂಡಿರುತ್ತೇವೆ, ಏಕೆಂದರೆ ಅದು ನಮಗೆ ಪರಿಚಿತ. ಆದರೆ ಪರಿಚಿತವೇ ಶಾಂತಿ ನೀಡುತ್ತದೆ ಎಂಬುದಿಲ್ಲ. ಅಂತಿಮವಾಗಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಯಾರೂ ಹೊರಗಿನಿಂದ ಕೊಡಲಾರರು. ಅದು ನಿಮ್ಮದೇ ಅನುಭವ. ನೀವು ನಿಮ್ಮ ಮನಸ್ಸಿನ ಜೊತೆ ಹೇಗೆ ವರ್ತಿಸುತ್ತೀರಿ, ಅದನ್ನು ಶತ್ರುವಾಗಿ ನೋಡುತ್ತೀರೋ ಅಥವಾ ಸ್ನೇಹಿತನಂತೆ ಕೇಳುತ್ತೀರೋ ಎಂಬುದರ ಮೇಲೆ ಶಾಂತಿ ಅವಲಂಬಿಸಿದೆ. ಶಾಂತಿ ಎಂದರೆ ಒಂದು ಗುರಿಯಲ್ಲ, ಅದು ಒಂದು ಪ್ರಕ್ರಿಯೆ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಅರಿವು ಬೆಳೆಸಿಕೊಳ್ಳುವುದು, ನಿರೀಕ್ಷೆಗಳನ್ನು ಸಡಿಲಿಸುವುದು, ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸುವುದು ಇವೇ ಮನಸ್ಸಿನ ಶಾಂತಿಯ ನಿಜವಾದ ಹೆಜ್ಜೆಗಳು. ಒಂದು ದಿನ ನೀವು ಕುಳಿತು ಏನೂ ವಿಶೇಷವಾಗಿಲ್ಲ, ಆದರೂ ಮನಸ್ಸು ಹಗುರವಾಗಿದೆ ಎಂದು ಅನುಭವಿಸಿದರೆ ಅದೇ ಕ್ಷಣದಲ್ಲಿ ನಿಮಗೆ ಉತ್ತರ ಸಿಗುತ್ತದೆ.
ಹೌದು, ನನ್ನ ಮನಸ್ಸು ಈಗ ಶಾಂತವಾಗಿದೆ ಎಂದು ನನಗೆ ಗೊತ್ತಾಗಿದೆ.